ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯ ಏನೋ ಆಗೋಯ್ತು, ಚಪಾತಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದೀನಿ. ಅದು ಒಬ್ಬಳೇ ವೀಡಿಯೋ ಮಾಡಿಕೊಂಡು ಒಬ್ಬಳೇ ಚಪಾತಿ ಮಾಡ್ತಾಯಿದ್ದೆ. ಬರೀ ಒಂದು ಚಪಾತಿ ಮಾಡೋಕ್ಕೆ ಒಂದು 3-4 ನಿಮಿಷ ಆಗೋಯಿತು. ವೀಡಿಯೋ ತಕ್ಕೊಂಡು ಅಲ್ಲಿ ಫಿಕ್ಸ್ ಮಾಡೋದು, ಇಲ್ಲಿ ಫಿಕ್ಸ್ ಮಾಡೋದು. ಇವಾಗ ನೋಡಿ, ನಾನು ಯಾವುದು ಎಡಿಟ್ ಮಾಡಬಾರ್ದು, ಹೆಂಗೆ ಮಾಡಿದ್ದೀನೋ ಹಂಗೆ ತೋರಿಸೋಣ, ಓನ್ ವಾಯ್ಸ್ ಕೊಡೋಣ ಅಂತ ಈ 3 ಮಿನಿಟ್ಸ್ ಚಪಾತಿ ವಿಡಿಯೋ ಹಾಕ್ತಿದ್ದೀನಿ. ನೋಡಿ, ಹೆಂಚು ಆನ್ ಮಾಡ್ಕೊಂಡಿದ್ದೀನಿ ಬಿಸಿ ಆಗಲಿ ಅಂತ. ಎಣ್ಣೆ ಹಾಕ್ಕೊತೀನಿ ಇವಾಗ. ಫಸ್ಟೆಲ್ಲ ಫೋಲ್ಡ್ ಮಾಡಿ ಉತ್ತಾ ಇರಲಿಲ್ಲ, ಹಂಗೆ ಉತ್ತಾ ಇದ್ದೆ. ಆವಾಗ್ಲೂ ನನಗೆ ಸ್ವಲ್ಪ ದೊಡ್ಡ ಸೈಜ್ ಮಾಡಿ ರೂಢಿ ಚಪಾತಿ. ಚಿಕ್ಕದಾಗಿ ನಾರ್ತ್ ಇಂಡಿಯನ್ಸ್ ಮಾಡ್ತಾರಲ್ಲ, ಚಿಕ್ಕದಾಗಿ ರೌಂಡು ಆ ಥರ ಮಾಡಲ್ಲ. ಒಳ್ಳೆ ರೊಟ್ಟಿ ಥರ ದೊಡ್ಡದು ಮಾಡಿಬಿಡ್ತೀನಿ. ಅದೇ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ನನಗೆ ಚಿಕ್ಕದಾಗಿ ಮಾಡಬೇಕಂದ್ರೇ ಬರಲ್ಲ. ಚಿಕ್ಕದು ತೊಗೊಂಡ್ರೂ ಆದಷ್ಟು ದೊಡ್ಡದೇ ಮಾಡ್ತೀನಿ. ಹಿಟ್ಟು ಎಷ್ಟು ಚಿಕ್ಕದು ತೊಗೊಂಡ್ರೂ ದೊಡ್ಡದು ಮಾಡ್ತೀನಿ, ದೊಡ್ಡದು ತೊಗೊಂಡ್ರು ಇನ್ನೂ ದೊಡ್ಡದು ಮಾಡ್ತೀನಿ. ಸೊ ಇವಾಗ 1-2 ವರ್ಷದಿಂದ ಫೋಲ್ಡ್ ಮಾಡೋದು ಕಲ್ತಿದ್ದೀನಿ. ಫೋಲ್ಡ್ ಮಾಡಿ ಉದ್ದದ ಚಪಾತಿ. ನಾನೊಂದು ಟ್ರೈಪಾಡ್ ತೊಗೊಂಡಿದ್ದೀನಿ, ಒಂದು ಕಡಿಮೆ ರೇಟ್ದೇನೆ. ಆ ಟ್ರೈಪಾಡ್ ತೊಗೊಂಡ್ರೂ ಅದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆದರೆ ಮೇಲ್ಗಡೆ ಫಿಕ್ಸ್ ಮಾಡಿಕೊಂಡು ಮಾಡ್ತಾರೆ ನೋಡಿ ಕೆಲವರು, ಮೇಲ್ಗಡೆ ಎಲ್ಲ ಫಿಕ್ಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾರಲ್ಲ, ಆವಾಗ ನೀಟಾಗಿ ಬರುತ್ತೆ. ಬಟ್ ನನಗೆ ಆ ಫೆಸಿಲಿಟಿ ಇಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ನಾರ್ಮಲ್ ಟ್ರೈಪಾಡಲ್ಲೇ ಚಪಾತಿ ಉದ್ದದ್ದು ಹೆಂಗಪ್ಪ ತೋರಿಸೋದು ಅಂದ್ಕೊಂಡು ಬಕೆಟ್ ಇಟ್ಬಿಟ್ಟು ಅದ್ರ ಮೇಲ್ಗಡೆನೇ ಟ್ರೈಪಾಡ್ ಇಟ್ಟು ಈಗ ಇಷ್ಟೆಷ್ಟು ವ್ಯೂ ಆಗಂಗೆ ಮಾಡಿದ್ದೀನಿ. ಚಪಾತಿ ಹಂಗೆ ಉತ್ಕೊಂಡು ಹೆಂಚು ಕಾದಿರುತ್ತೆ ಇಷ್ಟೊತ್ತಿಗೆ. ಇವಾಗ ಚಪಾತಿ ಹಾಕ್ತಿದ್ದೀನಿ ನೋಡಿ. ನಾನು ಸ್ವಲ್ಪ ರೊಟ್ಟಿ ಥರನೇ ಮಾಡಿ ರೂಢಿ. ತುಂಬ ಕ್ಲೀನಾಗಿ ರೌಂಡಾಗಿ ಬರೋದು ಸ್ವಲ್ಪ ಕಷ್ಟ. ಫೋಲ್ಡ್ ಮಾಡಿದಾಗ ತುಂಬ ನೀಟಾಗಿ ರೌಂಡಾಗಿ ಬರಲ್ಲ ಚಪಾತಿ. ಮೋಸ್ಟ್ಲಿ ಎಕ್ಸ್ಪರ್ಟ್ಸಿಗೆ ಬರುತ್ತೆ ಅನಿಸುತ್ತೆ. ನಾನು ಒಂಥರ ಎಕ್ಸ್ಪರ್ಟೇ, ನನಗೆ ರೂಢಿ ಚಪಾತಿ ಎಲ್ಲ ಜಾಸ್ತಿ ಮಾಡಿ. ಫೋಲ್ಡ್ ಮಾಡ್ದಲ್ಲೇ ಉದ್ದಿದ್ರೆ ಆವಾಗ ನೀಟಾಗಿ ರೌಂಡಾಗಿ ಬರುತ್ತೆ. ಬಟ್ ಇದು ಫೋಲ್ಡ್ ಮಾಡಿದಾಗ ಅಷ್ಟು ಕ್ಲೀನಾಗಿ ರೌಂಡಾಗಿ ಬರಲ್ಲ. ಅದು ಮಾಡ್ಕೊಂಡು ಕೂತ್ರೆ ಜಾಸ್ತಿ ಟೈಮೇ ಹಿಡಿಯುತ್ತೆ. ಸೊ ಇವಾಗ ನೋಡಿ, ನನ್ನ ಚಪಾತಿ ರೆಡಿ ಪಲ್ಯ ಜೊತೆಗೆ. ಇಷ್ಟ ಆದರೆ ಲೈಕ್